ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ನಿನ್ನೆ ನಾವು ಹೊರಟಿದ್ದು ಚಿಕ್ಕ ತಿರುಪತಿ ಬ್ರಹ್ಮರಥೋತ್ಸವ ನೋಡಲಿಕ್ಕೆ. ಕೋಲಾರ ಜಿಲ್ಲೆಯಲ್ಲಿರೋ ಮಾಲೂರು ತಾಲೂಕಿನಲ್ಲಿರೋ ಚಿಕ್ಕ ತಿರುಪತಿ ದೇವಸ್ಥಾನ, ಪ್ರಸನ್ನ ವೆಂಕಟರಮಣ ಸ್ವಾಮಿ ದೇವಸ್ಥಾನ. ಈ ಕ್ಷೇತ್ರಕ್ಕೆ ಮಹಾಭಾರತ ಕಾಲದ ಇತಿಹಾಸ ಇದೆ. ಅಗ್ನಿದೇವ ತಕ್ಷಕನ ಶಾಪದಿಂದ ಮುಕ್ತಿ ಪಡೆಯೋಕ್ಕೆ ಮಹಾವಿಷ್ಣುವಿನ ತಪಸ್ ಮಾಡಿದ್ರಂತೆ. ಈ ಬ್ರಹ್ಮರಥೋತ್ಸವ ತುಂಬಾ ವಿಶೇಷವಾಗಿ ನಡೆಯುತ್ತೆ. ಅಗ್ನಿದೇವನ ಶಾಪ ಮುಕ್ತನಾದ ದಿನದ ನೆಪವಾಗಿ ಚೈತ್ರ ಮಾಸದ ಪುಬ್ಬ ನಕ್ಷತ್ರದಂದು ಈ ಬ್ರಹ್ಮರಥೋತ್ಸವ ನಡೆಯುತ್ತೆ. ತಿರುಪತಿ ಎಂಟ್ರಿ ಆಗ್ತಿದ್ದ ಕೂಡಲೇ ನಮಗೆ ಕಣ್ಣಿಗೆ ಕಾಣೋದು ಗೋಪುರ. ಆ ಗೋಪುರದ ಮುಂದೆ ಐ ಲವ್ ಚಿಕ್ಕ ತಿರುಪತಿಯನ್ನು LED ಲೈಟಿಂಗ್. ಸೊ ಗೋಪುರ ಅಂತೂ ತುಂಬ ಆಕರ್ಷಣವಾಗಿತ್ತು. ನಮ್ಮ ಅದೃಷ್ಟ ಏನೋ ಗೊತ್ತಿಲ್ಲ, ನಾವು ಹೊರಟಿದ್ದ ಟೈಮ್ಗೆ ಕಲ್ಯಾಣೋತ್ಸವಕ್ಕೆ ದೇವ್ರನ್ನ ಮೆರವಣಿಗೆ ತರ್ತಾ ಇದ್ರು. ಸೊ ಅಲಂಕಾರ ಅಂತೂ ತುಂಬ ಅದ್ಭುತವಾಗಿತ್ತು. ದೇವರ ಅಲಂಕಾರ ನೋಡಿಕೊಂಡು ಕಲ್ಯಾಣೋತ್ಸವಕ್ಕೆ ಹೋಗ್ತಿದ್ದ ದೇವ್ರನ್ನ ನೋಡಿ ಕಣ್ತುಂಬಿಸ್ಕೊಂಡು ಆಶೀರ್ವಾದ ತಗೊಂಡು ಅಲ್ಲಿನ ಗೋಪುರ ಒಂದು ರೌಂಡ್ ಹೊಡೆದು ಮತ್ತೆ ನಾವು ನಡೆದಿದ್ದೆ ಬ್ರಹ್ಮರಥೋತ್ಸವ ನೋಡಲಿಕ್ಕೆ. ಸೊ ರಥ ನಿಂತಿತ್ತು, ಹೋಗಿ ದವನ ಬಾಳೆನೆಲ್ಲ ಹಾಕಿ ದೇವರಿಗೆ ನಮಸ್ತೆ ಮಾಡಿಕೊಂಡು ಮೇಲಿದ್ದು ಧ್ವಜ ಅಂತೂ ಗಾಳಿಗೆ ಎಷ್ಟು ಚಂದ ಆರ್ತಿತ್ತು ಅಂತ ಹೇಳಿದ್ರೆ ನೋಡಲಿಕ್ಕೆ ಒಂಥರ ಖುಷಿ ಅಂತ ಅನ್ನಿಸ್ತು. ಕೇಸರಿ ಧ್ವಜ ಹಾರದು ನೋಡೋದೇ ಒಂಥರ ಮನಸ್ಸಿಗೆ ಖುಷಿ ಅನ್ನೋ ಥರ ಫೀಲ್ ಆಯಿತು. ಸೊ ಮುಂದೆ ಬ್ರಹ್ಮರಥೋತ್ಸವನ ನೋಡಿಕೊಂಡು ನಾವು ಹೊರಟಿದ್ದೆ ಆರ್ಕೆಸ್ಟ್ರ ಕಡೆ ಹೆಜ್ಜೆ ಹಾಕಿದ್ವಿ. ಸೊ ಆರ್ಕೆಸ್ಟ್ರ ಹತ್ರ ಅಂತೂ ಜನ ಜಾತ್ರೆ. ಮುಖ್ಯ ಅತಿಥಿಗಳಾಗಿ ಕಲಾವಿದರು ಬಂದಿದ್ದರು. ಕಲಾವಿದ್ರನ್ನ ನೋಡಲಿಕ್ಕೆ ಜನ ಅಂತೂ ತುಂಬಿದ್ರು. ಸೊ ಹಾಗೆ ನಾವು ಹೆಜ್ಜೆ ಹಾಕಿದ್ವಿ ಗೇಮ್ಸ್ ಆಡೋಣ ಅಂತ. ಆ ಗೇಮ್ಸ್ ಆಡೋ ಹತ್ರ ಬಂದು ನೋಡಿದ್ರೆ ಯಪ್ಪ, ಜನ ಫುಲ್ ಕ್ಯೂ ಅಲ್ಲಿದ್ದಾರೆ ಆಡಲಿಕ್ಕೆ. ಸೊ ಆ ಲೈಟಿಂಗ್ಸು ಪ್ಲಸ್ ಅದ್ರ ಜೊತೆ ಮ್ಯೂಸಿಕ್ಕು, ಆ ಜನ ನೋಡಲಿಕ್ಕೇ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಹಾಗೆ ನಾವು ಒಂದು ಸ್ವಲ್ಪ ಗೇಮ್ಸ್ ಆಡುವ ಅಂತೇಳ್ಬಿಟ್ಟು ಗೇಮ್ಸ್ ಎಲ್ಲ ಒಂದು ಸ್ವಲ್ಪ ಗೇಮ್ಸ್ಗಳನ್ನೆಲ್ಲ ಆಡಿಕೊಂಡು ಎಂಜಾಯ್ ಮಾಡಿಕೊಂಡು ಲೈಟಾಗಿ ಸ್ನ್ಯಾಕ್ಸ್ನ ತಿಂದ್ಕೊಂಡು ಸೊ ಅಲ್ಲಿನ ಕಂಪ್ಲೀಟ್ ಜಾತ್ರೆ ವೈಬ್ನ ಪೂರ್ತಿ ಎಂಜಾಯ್ ಮಾಡಿ ಫ್ರೆಂಡ್ಸ್ ಎಲ್ಲ ಸೇರಿದ್ವಿ. ತುಂಬ ಚೆನ್ನಾಗಿತ್ತು ಆ ವೈಬು. ಸೊ ಮೇ ಬಿ ಜಾತ್ರೆ ಅಂದ್ರೇ ಆ ಖುಷಿ, ಓಡಾಟ. ನೈಟ್ ಎಷ್ಟೊತ್ತಾದ್ರೂ ಜನ ಗೇಮ್ಸ್ಗಳಿಂದ ಇರ್ಬೋದು, ಪೂಜೆಗಳಿಂದ ಇರ್ಬೋದು, ತುಂಬ ಅಟ್ರಾಕ್ಟಿವ್ ಆಗಿತ್ತು. ಸೊ ಚಿಕ್ಕ ತಿರುಪತಿ ಜಾತ್ರೆ ಅಂತೂ ಬೇರೆ ಲೆವೆಲಲ್ಲೇ ಇತ್ತು. ಹಾಗೆ ನೆಕ್ಸ್ಟು ಆ ಕಂಪ್ಲೀಟ್ ಊರನ್ನೆಲ್ಲ ಸುತ್ತಾಡಿಕೊಂಡು ನೆಕ್ಸ್ಟ್ ಬಂದಿದ್ದೆ ನಾವು ಶಾಪಿಂಗ್ ಕಾಂಪ್ಲೆಕ್ಸ್ ಹತ್ರ. ಸೊ ಶಾಪಿಂಗ್ ಮಾಡೋಣ ಅಂತ ಅಂದ್ಕೊಂಡು ಬಂದ್ವಿ. ತುಂಬ ಓಡಾಡಿದ್ವಿ ಶಾಪಿಂಗ್ ಮಾಡಬೇಕು ಅಂತ. ಸೊ ಅಲ್ಲಿ ಶಾಪಿಂಗ್ ಎಲ್ಲ ಮಾಡಿಕೊಂಡು ಸೀದಾ ಬಂದಿದ್ದೆ ದಿಲ್ಖುಷ್ ಪಾನಿಪುರಿ ತಿನ್ನೋಕೆ. ಇಲ್ಲಿ ಸ್ವಲ್ಪ ವೆರೈಟಿ ಪಾನಿಗಳ ಜೊತೆ ಪೂರಿ ಕೊಡ್ತಾರೆ. ತಿಂದು ಸೀದಾ ಮನೆ ಕಡೆ ಪಯಣ ಸ್ಟಾರ್ಟ್ ಮಾಡಿದ್ವಿ. ಜಾತ್ರೆಯಲ್ಲಿ ಸುತ್ತಾಡೋ ಖುಷಿನೇ ಬೇರೆ ಅಲ್ವಾ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಪೋರ್ಟ್ ಮೀ ಗೈಸ್. ಥ್ಯಾಂಕ್ ಯು.